ಇಂದು ನಮ್ಮ ದರೋಜಿ ಸೋಮಲಾಪುರ ಗ್ರಾಮದಲ್ಲಿ ನಿನ್ನೆ ಸುಳಿದ ಅಕಾಲಿಕ ಆಣೆಕಲ್ ಮಳೆಯಿಂದಾಗಿ ಸರಿಸುಮಾರು 200 ಎಕರೆ ಜಮೀನು ಸಂಪೂರ್ಣವಾಗಿ ನೆಲೆ ಕಚ್ಚಿದೆ. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ, ಇದರಲ್ಲಿ ಒಂದು ಸಹ ನೆಲ ಇರಲಾರ್ದಂಗೆ ಈ ಆಣೆಕಲ್ ಮಳೆಯಿಂದಾಗಿ ಸಂಪೂರ್ಣವಾಗಿ ನಮ್ಮ ರೈತರು ನಷ್ಟಕ್ಕೆ ಒಳಗಾಗಿದ್ದಾರೆ. ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಕಂಪ್ನಿಯ ತಹಸೀಲ್ದಾರರಿಗೆ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಪರ್ ಎಕರೆಗೆ 30,000 ರೂಪಾಯಿ ಇವರಿಗೆ ಪರಿಹಾರ ಧನವನ್ನು ಕೊಡಬೇಕು. ಸಂಪೂರ್ಣವಾಗಿ ಇವತ್ತು 200 ಎಕರೆ ಸಂಪೂರ್ಣವಾಗಿ ನೆಲೆ ಕಚ್ಚಿದೆ. ಇವತ್ತು 1 ರೂಪಾಯಿ ಸಹ ಇವರು ಸರಿಸುಮಾರು 30,000 ಖರ್ಚು ಮಾಡಿದ್ದಾರೆ. ಇವಾಗ 1 ಎಕರೆಗೆ ಅಷ್ಟೊಂದು ರೊಕ್ಕ ಇವ್ರಿಗೂ ಕೊಡಲೇಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಿದ್ದೀನಿ. ಅದೇ ರೀತಿ ಕೃಷಿ ಸಚಿವರಾದ ಚಲೋರಾಯ ಸ್ವಾಮಿ ಅವ್ರಿಗೂ ಸಹ ನಾನು ಫೋನ್ನಲ್ಲಿ ಮಾತಾಡಿ ಇವತ್ತು ಎನಿ ಕಾರಣ ಇವತ್ತು ಸೋಮಲಾಪುರ್ಗೆ ಅಧಿಕಾರಿಗಳು ಖುದ್ದಾಗಿ ಭೇಟಿ ಮಾಡಿ ಇವತ್ತು ಪರಿಹಾರ ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಇವತ್ತು ಜೆಡಿಎಸ್ ಪಕ್ಷದಿಂದ ನಾವೆಲ್ಲರೂ ನಮ್ಮ ಜಿಲ್ಲಾಧ್ಯಕ್ಷರಾದ ಅಣ್ಣನವರಾದ ಮಿನಹಳ್ಳಿ ತಾಯಣ್ಣನವರು ಸಹ ಬಂದಿದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷರಾದ ಮೇಘರಾಜ್ ಅವರು ಬಂದಿದ್ದಾರೆ ಮತ್ತು ಜಿಲ್ಲಾ ಅಧ್ಯಕ್ಷರಾದ ಒಂಡ್ರಿ ಅವರು ಬಂದಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಜಗದೀಶ್ ಅವರು ಬಂದಿದ್ದಾರೆ ಮತ್ತು ಅನೇಕ ಮುಖಂಡರು ವೀರಣ್ಣ ಅವರು ಬಂದಿದ್ದಾರೆ. ಇವತ್ತೆಲ್ಲರ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸೋಮಲಾಪುರ ಗ್ರಾಮದ ರೈತರಿಗೆ ಇವತ್ತು ಜೆಡಿಎಸ್ ಪಕ್ಷ ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲುತ್ತಂತ ಈ ಸಂದರ್ಭದಲ್ಲಿ ಹೇಳಕ್ ಮಾಡ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗಳಿಗೆ, ಕೃಷಿ ಮಂತ್ರಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಇವತ್ತು ಸೋಮಲಾಪುರ ಗ್ರಾಮದಲ್ಲಿ ಸಂಪೂರ್ಣವಾಗಿ 200 ಎಕರೆ ಜಮೀನು ನೆಲೆ ಕಚ್ಚಿದ್ದೈತಿ. ಇವತ್ತು ಸಂಪೂರ್ಣವಾಗಿ ಬೆಳೆ 1 ಎಕರೆ ಸಹ ಇವತ್ತು ಹೊಡಿತಾ ಇದ್ದಾರೆ. ಒಂದು ಹಗಲು ಸಹ ಇವತ್ತು ಅಕ್ಕಿ ಸಿಗ್ಲಾರ್ದಂಗ ಆಗೈತಂತ ಈ ಸಂದರ್ಭದಲ್ಲಿ ನಿನ್ನೆ ಗಾಳಿ ಮಳೆಗೆ ಎಲ್ಲ ಒಂದು ಕಾಳು ಇಲ್ಲ, ಎಲ್ಲ ಉದುರೋಗ್ಬಿಟ್ಟವ. ಇಷ್ಟು ದಪ್ಪ ಆನೆಕಲ್ಲು ಬಿದ್ದು ಎಲ್ಲ ಉದುರೋಗ್ಬಿಟ್ಟವ, ಏನೂ ಇಲ್ಲ. ಎಲ್ಲ ಗುತ್ತಿಗೆ ಮಾಡೀನಿ, ಒಂದು ಸೆಣಸು ಕೂಡ ನನ್ನ ಭೂಮಿ ಇಲ್ಲ, ಎಲ್ಲ ಗುತ್ತಿಗೆ ಮಾಡಿದ್ದೀನಿ. ಹೇಳ್ಕೊಂಬಂಗಿಲ್ಲ ಇಲ್ಲಿ ಬಿಡು, ನಿನ್ಗೋಸ್ಕರ ಬಂದೀವಲ್ಲ. ನಾನು ಅಳ್ಬೇಡ, ಏನಾಗಲ್ಲ. ಎಷ್ಟು ಸಾಧ್ಯ ಆಗುತ್ತೆ ನಾವು ಬಿಡೋದಲ್ಲಿ ಹೇಳು. ಓಟು ಗುತ್ತಿಗೆ ಮಾಡಿ ಒಂದು ಬಟ್ಟೆ ಕೊಯ್ದಿಲ್ಲ, ಒಂದು ಬಟ್ಟೆ ಕೂಡ ಕೊಯ್ದಿಲ್ಲ. ನಿಮ್ಗೋಸ್ಕರ ಬಂದಿನಲ್ಲಪ್ಪ ನಾನು. ಎದುರುಬೇಡ, ಇಲ್ಲ ಬಾ, ನಾನೇ ಫಾಸ್ಟ್ ಅದೇ. ನಾನೇ